ಇನ್ನು ದಾವಣಗೆರೆಯಲ್ಲೂ ಕೂಡ ಬಲು ಅಪರೂಪದ ಕರಸೇವಕ ಇದ್ದಾರೆ. ಈ ರಾಮ ಭಕ್ತನ ಬಳಿ ಇದೆ ಬಾಬ್ರಿ ಮಸೀದಿಯ ಇಟ್ಟಿಗೆ. ಹೋರಾಟದಲ್ಲಿ ಭಾಗಿಯಾಗಿದ್ರು. ಆ ಬಳಿಕ ಇಟ್ಟಿಗೆಯನ್ನ ರೇವಣ ಸಿದ್ದಪ್ಪ ಅನ್ನೋ ಕರಸೇವಕ ತಗೊಂಡು ಬಂದಿದ್ರು. 31 ವರ್ಷದಿಂದ ಮಸೀದಿಯ ಇಟ್ಟಿಗೆಯನ್ನ ಈ ರಾಮ ಭಕ್ತ ಇಟ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ತಮ್ಮ ನೆನಪನ್ನ ರೇವಣ ಸಿದ್ದಪ್ಪ ಹಂಚಿಕೊಂಡಿದ್ದಾರೆ. ಇನ್ನು ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ರೇವಣ ಸಿದ್ದಪ್ಪನವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಇದೇ ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ ನಂತರ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗ್ತದೆ. ರಾಮ ಲಲ್ಲಾನ ಪ್ರತಿಷ್ಠಾಪನೆ ಆಗ್ತದೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಈ ವಿಚಾರದಲ್ಲಿ ತ್ಯಾಗ ಬಲಿದಾನಗಳನ್ನು ಕೂಡ ಮಾಡಿದ್ದಾರೆ. ಈಗ ದಾವಣಗೆರೆಯಿಂದ ಕೂಡ ಅನೇಕ ಕರಸೇವಕರು ಹೋಗಿದ್ರು. ಬಾಬ್ರಿ ಮಸೀದಿ ಧ್ವಂಸ ಆದಾಗ 1992ರಲ್ಲಿ ದಾವಣಗೆರೆಯಿಂದ ರೇವಣ ಸಿದ್ದಪ್ಪ ಅನ್ನೋರು ಹೋಗಿದ್ರು. ಇನ್ನು ಘಟನೆ ಬಗ್ಗೆ ಏನೆಲ್ಲ ಘಟನೆ ಆಯಿತು, ಅವತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅವ್ರನ್ನೇ ರೇವಣ ಸಿದ್ದಪ್ಪ ಅವ್ರನ್ನೇ ನಾವು ನೇರವಾಗಿ ಕೇಳ್ತಾ ಹೋಗೋಣ, ಏನು ಹೇಳ್ತಾರೆ ಅಂತ. ಸರ್, ಅವಾಗ ತಾವು ಹೋಗಿದ್ರಿ, ದಾವಣಗೆರೆಯಿಂದ ಎಷ್ಟು ಜನ ಹೋಗಿದ್ರಿ, ಏನೆಲ್ಲ ಆಯಿತು ಅವತ್ತು ಅಂತ? ಸುಮಾರು ಒಂದು 20ರಿಂದ 25 ಜನ ನಾವು ದಾವಣಗೆರೆಯಿಂದ ಹೊರಟಿವಿ. ಅದರಲ್ಲಿ ಮೊದಲನೇ ಬ್ಯಾಚ್ನಲ್ಲಿ ನಮ್ಮ ವೈಮಲ್ಲೇಶ್ವರ ನೇತೃತ್ವದಲ್ಲಿ ಒಂದು ಬ್ಯಾಚ್ ನಮಗಿಂತ ಮುಂಚೆನೇ ಹೋಗಿತ್ತು. ನಂತರ ಸತ್ಯನಾರಾಯಣ ಮೂರ್ತಿ ಅಂತೇಳಿ ಅವತ್ತು ನಮ್ಮ ತಾಲೂಕು BJP ಅಧ್ಯಕ್ಷರಿದ್ದರು. ಅವ್ರ ನೇತೃತ್ವದಾಗ ನಾವು ಮತ್ತು ಸತ್ಯನಾರಾಯಣ ಮೂರ್ತಿಯವರು, ನಾನು ಮತ್ತು ಮಹಾಬಲೇಶ್ವರ ಭಟ್ಟ ಮತ್ತು ನಿಟುವಳ್ಳಿ ಕೊರಚರು ವೆಂಕಟೇಶ್ ಅಂತೇಳಿ, ನಾಗೇಶ್ ಗುಪ್ತಾ ಅಂತೇಳಿ, ನಮ್ಮ ಹುಲಿಕಟ್ಟಿ ನಾರಪ್ಪ ಅಂತೇಳಿ ಕೆಲವಾರು ಜನ ಹೋಗಿದ್ವಿ. ನಾವು ಇನ್ನೂ ದಾವಣಗೆರೆಯಿಂದ ಇನ್ನೂ ನಾವು ರಾಣೆಬೆನ್ನೂರು ಹೋಗ್ತಂದೇ ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೊಡೋ ಅಂಥ ಘಟನೆಗಳು ಅಲ್ಲಿಂದನೇ ಶುರುವಾದವು. ನಮಗೆಲ್ಲ ಹೂನಾರ ಹಾಕೋದು, ನಮಗೆಲ್ಲ ತಿಲಕ ಹಚ್ಚಿ ಆರತಿ ಮಾಡೋ ಅಂಥದ್ದು ರಾಣೆಬೆನ್ನೂರಿಂದನೇ ಪ್ರಾರಂಭ ಆಯ್ತದು. ಅದು ಹೋಗ್ತಾ ಹೋಗ್ತಾ ಎಷ್ಟರ ಮಟ್ಟಿಗೆ ಆಯ್ತಂದರೆ, ನಾವು ರೈಲು ಬಿಟ್ಟು ಕೆಳಗೆ ಏನಾರ ತಿಂಡಿ ತಗೊಂಬರಕ್ಕೆ ಹೋಗೋಣ ಅಂದ್ರೆ ತುಜೆ ಕ್ಯಾವನ ತು ಚುಪ್ ಬೈಟು ಆರಾಮ್ ಸೆ ಬಿಟ್ಟು ದೇತು ಮೇಲೆ ಲೇಕೆ ಆಯ್ತು ಅಂತೇಳಿ ನಮಗೆ ನಾವು ಏನು ಕೇಳ್ತಾವೆ, ಕೊನೆಗೆ ನಾವು ಗುಟ್ಕಾ ಕೇಳಿದ್ರೆ ಗುಟ್ಕಾ ಸಹಿತಿನೂ ತಂದು ಕೊಡೋರು. ಅವತ್ತು ಅಯೋಧ್ಯೆಯಲ್ಲಿ ಕೆಲವೊಂದಿಷ್ಟು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ರು, ಅವಶೇಷಗಳನ್ನು ತೊಗೊಂಬಂದ್ರಿ ಅಂತ ಹೇಳ್ತಾ ಇದ್ರಿ. ಅದು ಏನಾಯಿತು ಅವತ್ತಲ್ಲಿ ಅಂತ? ಅವತ್ತು ನೀವು ಹೋಗಿದ್ದು ಅಯೋಧ್ಯೆಗೆ ಕರಸೇವೆ ಮಾಡೋದಕ್ಕಿಂತ ಒಂದು ದಿವಸ ಮುಂದೆ ಹೋಗಿದ್ವಿ. ನಾವು ಅಡ್ವಾನ್ಸ್ ಹೋಗಿದ್ವಿ. ಹೋದ ದಿವಸ ಸಂಜೆಯಲ್ಲಿ ಇಲ್ಲಿಂದ ಏನು ನಾವು ಕೆಡವಲಿಕ್ಕೆ ಅಂತಂದೇಳಿ ತಗೊಂಡು ಹೋದಂಥ ಏನು ಗುದ್ಲಿ, ಹರೆಕೋಲು ಅವುಗಳನ್ನೆಲ್ಲ ತಗೊಂಡು ನಾವು ಪರಿಕರಗಳು ಏನು ತಗೊಂಡು ಹೋಗಿದ್ವಿ ನಾವು ಕೆಡವಲಿಕ್ಕೆ ಅಂತೇಳಿ ಅವನ್ನೆಲ್ಲ ತಗೊಂಡು, ಮತ್ತು ಏನಾದರೂ ಹೋರಾಟ ನಡೆದ್ರೆ ನಾವು ಬಲಿದಾನ ಆದ್ರೂ ಅದನ್ನು ಎದುರಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ತಲವಾರು ಅವ್ರವ್ರಿಗೆ ಏನೇನು ಸಿಗ್ತತ್ತೋ ಎಲ್ಲ ಆಯುಧಗಳನ್ನು ಸಹ ತಗೊಂಡು ಹೋಗಿದ್ವಿ. ಸಾಯಂಕಾಲ ಹಿಂದಿನ ದಿವಸ ಸಾಯಂಕಾಲ ರೂಟ್ ಮಾರ್ಚನ್ನು ಮಾಡಿದ್ವಿ. ಅಲ್ಲಿ ಒಂದು ಸಲ ಸ್ಟೇಜ್ ಮೇಲೆ ಏನು ಆಜ್ಞೆ ಬರ್ತತೋ ಅದು ಇಡೀ ಅಯೋಧ್ಯೆ ನಗರಕ್ಕೆ ಕೇಳಬೇಕದು. ಪ್ರತಿಯೊಬ್ಬ ಕರಸೇವಕರು ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ಎಲ್ಲೇ ಇರಲಿ, ಅಲ್ಲಿ ಏನು ಆದೇಶ ಬರ್ತೈತಿ ವೇದಿಕೆ ಮೇಲಿಂದ ಅದು ಎಲ್ಲರಿಗೂ ಕೇಳೋ ಅಂಥ ಒಂದು ವ್ಯವಸ್ಥೆ ಮಾಡಿದರು. ಅದಾಗಿ ರಾತ್ರಿನಾಗ ನಮ್ಮಲ್ಲಿ ಬೈಠಕ್ ತಗೊಂಡ್ರಾಗ ನಾಳಿನಾಗ ಏನಿಲ್ಲ, ಸಾಂಕೇತಿಕವಾಗಿ ಕರಸೇವೆ ಮಾಡಬೇಕು, ಸರ್ಕಾರದ ಕೋರ್ಟಿಂದ ಆದೇಶ ಬರ್ತೈತಿ, ಬರೋ ತನಕ ನೀವು ಆ ಡೇಟ್ವರೆಗೂ ಕಾಯಬೇಕು ಅಂತಂದೇಳಿ ನಮಗೆ ನಿರ್ದೇಶನ ಕೊಟ್ಟರು. ಆದ ನಂತರ ಬೆಳಗಿನಾಗ ಸರಿಯ ನದಿಗೆ ಹೋಗಿ ನೀವು ಮಳಲನ್ನು ತಗೊಂಬರ್ರಿ ಅಂತಂದು ಹೇಳಿದರು. ನಾವು ಬೆಳಗಿನಾಗ ಹೋಗಿ ಸ್ನಾನ ಮಾಡ್ಕೊಂಡು ಸರಿಯ ನದಿಯಿಂದ ನಾವು ಮಳಲನ್ನು ತಗೊಂಬಂದ್ವಿ. ತಗೊಂಬಂದು ಒಂದು 1/4 ಗಂಟೆ ಅರ್ಧ ಗಂಟೆ ಆಗಿರ್ಬೋದು. ಅವೆಲ್ಲ ಸ್ಟೇಜ್ ಮೇಲೆ ನಾಯಕರುಗಳು ಭಾಷಣ ಮಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ಒಂದು ಕಡೆ ಹಿಂಗೆ ಜನ ಓಸರು ಒಂದು ಕಡೆ ನೋಡೋದು ಮಾಡಕತ್ತಿರು. ನಾವು ಏನು ಆಗ್ತಾಯಿತಿ ಅನ್ನೋದ್ರೊಳಗೆ ಒಂದು 5-10 ನಿಮಿಷದಲ್ಲೇ ಒಬ್ಬನು ಮೇಲೆ 4-6 ಜನ ಹೋಗಿ ಬಾವುಟ ತೋರಿಸಿದ್ರು ಅಲ್ಲಿ ಬಾಬ್ರಿ ಮಸೀದಿ ಮೇಲ್ಗಡೆಗೆ. ಆ ನಂತರ 5-10 ನಿಮಿಷದಲ್ಲೇ ಇಡೀ ಗುಂಬಸ್ ತುಂಬ ಕರಸೇವಕರೆಲ್ಲ ತುಂಬ್ಕೊಂಡ್ಬಿಟ್ರು.
ಆ ನಂತರ ಅದ್ರಾಗ ನಮ್ಮನ್ನು ಏನು ಇವನು ಹುಲಿಕಟ್ಟಿ ನಾರಪ್ಪ ನಾನು ಫಸ್ಟ್ ಅಲ್ಲಿಂದ ಹೊಡೆದದ್ದು ಒಂದು ಚೂರು ಅವನ್ನ ಕಟ್ಕೊಂಡು ತಗೊಂಬಂದ. ಆ ನಂತರನೇ ಅದು ಹೊಡೆಯೋಕೆ ಶುರು ಮಾಡಿದಾರೆ ಅಂತ ನಮಗೆಲ್ಲರಿಗೂ ಮಾಹಿತಿ ಗೊತ್ತಾಗಿದ್ದು ಆವಾಗನೇ. ಆ ನಂತರ ನಾವೆಲ್ಲ ಹತ್ರಕ್ಕೆ ಹೋಗಿಬಿಟ್ಟು ಹೊಡೆದು ಅದರಿಂದ ಆವಾಗ ವೇದಿಕೆ ಮೇಲಿದ್ದರು ನಾಯಕರುಗಳು ಘೋಷಣೆ ಕೂಗ್ತಾಯಿದ್ರು, ಏಕತಕ್ಕ ಅವ್ರದ್ದು ಬಾಬರಿಸಿ ತೋಡ್ದು ಅಂತೇಳಿ ಉಮಾಭಾರತಿಯವರು ಸ್ಟೇಜ್ ಮೇಲೆ ಘೋಷಣೆ ಕೂಗ್ತಾ ಒಂದು ಉತ್ಸಾಹ ತುಂಬ್ತಾಯಿದ್ರು ಕರಸೇವಕರಿಗೆ. ಇದೆಲ್ಲ ಘಟನೆ ನಡೀತ ಬೇಕಾದ್ರೆ ಕೆಲವಾರು ಜನ ಮೇಲಿಂದ ಬಿದ್ದು ತುಳಿತಕ್ಕೊಳಗಾಗಿ ಮೇಲುಗಡೆ ಇದ್ದವರೆಲ್ಲ ಬಿದ್ದು ಕೆಲವರಿಗೆ ಗಾಯಗಳಾದವು, ಹೊಡೆತ ಬಿದ್ದವು. ಆ ಸಂದರ್ಭದಾಗ ಅಲ್ಲಿ ಎಮರ್ಜೆನ್ಸಿ ಆಂಬುಲೆನ್ಸ್ನಾಗ ಅದ್ರಾಗ ತಗೊಂಡೋಗಿ ಅವರಿಗೆ ಚಿಕಿತ್ಸೆ ಕೊಡ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ತಾವು ಇಟ್ಟಿಗೆ ತೊಗೊಂಬಂದಿದೆ ಅಂತ ಕೇಳಿದೆ ಸರ್. ಇಟ್ಟಿಗೆ ಏನು ಉದ್ದೇಶಕ್ಕೆ ತಾವು ತೊಗೊಂಬಂದ್ರಿ? ಈಗ ತಾವು ಅಂದ್ಕೊಂಡಂಗೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗ್ತದೆ 22ಕ್ಕೆ. ಹೇಗಿದೆ ತಮ್ಮ ಖುಷಿ ಏನು ಅನಿಸುತ್ತೆ? ಇದನ್ನು ಯಾಕೆ ಇಟ್ಕೊಂಡ್ಬಂದ್ರಿ ಅಂತ? ಆವಾಗ ನಮ್ಮ ನಾಯಕರು ವೇದಿಕೆ ಮೇಲಿಂದ ಹೇಳಿದ್ದೇನೆಂದರೆ, ನೀವು ಇಲ್ಲಿ ಬಂದಿರೋದಕ್ಕೆ ನಿಮ್ಮದು ಪ್ರಸಾದ ಅಂತ ತಿಳ್ಕೊಳ್ರಿ, ಅದೇ ನಿಮ್ಮದು ಇದು ಅಂತ ತಿಳ್ಕೊಂಡು ಏನು ನಾವು ಬಾಬರಿ ಕಟ್ಟಡ ನಾಶ ಆಗಿ ಏನು ಅವಶೇಷಗಳು ಇದಾವಲ್ಲ ಅದೇ ನಿಮ್ಮದು ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಯಾವುದು ಉಳಿಬಾರ್ದು, ಅದನ್ನೇನು ನಿಮ್ಮ ಕೈಗೆ ಏನು ಸಿಗ್ತದೋ ಅದನ್ನೆಲ್ಲ ಕಟ್ಕೊಂಡು ಇಲ್ಲಿ ಏನು ಇಲ್ದಂಗೆ ತಗೊಂಡೋಗ್ರಿ ಅಂತ ವೇದಿಕೆ ಮೇಲಿಂದನೇ ಹೇಳಿದರು. ಆಗಿನ ಕರಸೇವಕರಾದಂಥ ರೇವಣ ಸಿದ್ದಪ್ಪ ಅವ್ರ ಮಾತು, ನಮಗೆ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾಗಿತ್ತು, ಆ ಥರ ಆಗ್ತಾ ಇದೆ, ನಮಗೆ ಸಾಕಷ್ಟು ಖುಷಿ ಇದೆ ಅಂತ ಹೇಳಿ ಈಗ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತು ಅವತ್ತು ಇಡೀ LED ಪರದೆ ಮೂಲಕ ಕೆಲವೊಂದಿಷ್ಟು ಕಡೆ ವ್ಯವಸ್ಥೆ ಇದೆ ಮತ್ತು ಅನ್ನ ಸಂತರ್ಪಣೆ ಕೂಡ ಇದೆ. ಅದನ್ನು ಕೂಡ ಅನ್ನಪ್ರಸಾದ ಸೇವಿಸಿ LED ಮೂಲಕ ಅದನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.